ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನಾನು ಕತೆ ನಿಮ್ಮ ಜೊತೆ. ಸೊ ಫೈನಲಿ ಈ ಆಡಿಯೋ ಚೆನ್ನಾಗಿರುತ್ತೆ ಅನ್ಕೋತೀನಿ. ಯಾಕಂದರೆ ಮೈಕ್ ಮೇಲೆ ಒಂದು ಎಕ್ಸ್ಟ್ರಾ ಫರ್ ಹಾಕಿದ್ದೀವಿ. ಓಕೆ, ಅದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ ಕೂಡ. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಪ್ಪ ಅಂದರೆ, ಆರ್ ಟಿ ನಗರಲ್ಲಿ ಒಂದು ಫೇಮಸ್ ಬೇಕ್ರಿ ಇದೆಯಂತೆ, ಆಯಿತಾ? ಅದ್ರ ಹೆಸರು ಬಂದ್ಬಿಟ್ಟು ಪೂಜಾ ಬೇಕ್ರಿ ಅಂತ. ನನ್ನ ವೈಫ್ಗಂತೂ ಏನೋ ಅಲ್ಲೇ ಹೋಗ್ಬಿಟ್ಟು ಕ್ರೀಮ್ ಬಂದು ತಿನ್ಬೇಕಂತೆ. ಸೊ ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಹೊರಟಿದ್ದೀವಿ. ಟೈಮ್ ಬಂದ್ಬಿಟ್ಟು ಇವಾಗ ಅರೌಂಡ್ 5 ಗಂಟೆ. ಸೊ ಫ್ಯಾಮಿಲಿಗೂ ಆಗಾಗ ಟೈಮ್ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ ಇದು ಒಂದು ಚಿಕ್ಕ ಟ್ರಿಪ್ಪು. ಸೊ ನನ್ನ ಇಂಟೆನ್ಷನ್ ಏನಂದರೆ ಒಂದು ಚಿಕ್ಕ ಟ್ರಿಪ್ ಆದಂಗೂ ಆಗುತ್ತೆ, ಆಮೇಲೆ ಈ ಆಡಿಯೋ ಚೆಕ್ ಮಾಡ್ದಂಗೂ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಕರ್ಕೊಂಬಂದೆ. ನೀವು ಎಷ್ಟೇ ಬ್ಯುಸಿಯಾಗಿದ್ರು ಫ್ಯಾಮಿಲಿಗೆ ಆಗಾಗ ಟೈಮ್ ಕೊಡಿ. ಅಪ್ಪ ಅಮ್ಮನಿಗೆ, ಹೆಂಡತಿಗೆ, ಮಗುವಿಗೆ. ಯುವರ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದೆಮ್, ಆಯಿತಾ? ಸೊ ಮನುಷ್ಯನಿಗೆ ಬೆಳಗ್ಗೆ ಎದ್ದರೆ ಒಂದು ತಲೆನೋವು, ಆಯಿತಾ? ದಿನ ತಪ್ಪಿದ ದಿನ ಏನೇನೋ ಬರ್ತಾ ಇರುತ್ತೆ ಗುರುವೆ. ಅದಕ್ಕೆ ನಾವು ಮನುಷ್ಯರು, ಆಯಿತಾ? ಸೊ ಡೈಲಿ ಒಂದು ಸ್ವಲ್ಪ ಹೊತ್ತಾದ್ರು, ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ಕೊಡಿ ಹೆಂಡತಿ ಮಕ್ಕಳಿಗೆ. ದೇ ಆರ್ ವೆರಿ ಇಂಪಾರ್ಟೆಂಟ್. ಅವ್ರು ಚೆನ್ನಾಗಿದ್ರೆ ನೀವು ಕಷ್ಟಪಡೋದೇ ಅವ್ರಿಗೋಸ್ಕರ. ಸೊ ಎಂಡ್ ಆಫ್ ದ ಡೇ ನೀವು ಸಂಪಾದನೆ ಮಾಡಿಬಿಟ್ಟು ಕೂಡ ಅವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸೊ ಸರಿಗಿರಲ್ಲ. ಸೊ ಅವ್ರನ್ನ ಹ್ಯಾಪಿಯಾಗಿ ಇಟ್ಕೊಳ್ಳಿ, ಆಯಿತಾ? ಸೊ ಪೂಜಾ ಬೇಕ್ರಿ ಬಂದ್ಬಿಟ್ಟು ಆರ್ ಟಿ ನಗರಲ್ಲಿ ಇದೆಯಂತೆ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ನಮ್ಮ ಮನೆಯಿಂದ ಮಾನ್ಯತಾ ಟೆಕ್ ಪಾರ್ಕಿಂದ ಅವ್ರು ಮೀನ್ಸ್ ಪೂಜಾ ಬೇಕ್ರಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 4 ಕಿಲೋಮೀಟ್ರ್. ಸೊ ಔಟರ್ ರಿಂಗ್ ರೋಡೆಲ್ಲ ಹೋಗ್ಬೋದಾಯ್ತು. ಸೊ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಆಲ್ಟೋ, ಒಂದು ಕಾಲದಲ್ಲಿ ಆಲ್ಟೋ ಇದ್ದವನೇ ಶ್ರೀಮಂತ. ಇವಾಗಂತೂ ಯಾವ್ಯಾವ ಕಾರ್ ಬಂದಿದೆ ಅಂತಲೇ ಗೊತ್ತಾಗಲ್ಲ. ಸೊ ಫೈನ್, ಇದು ಕ್ರಾಸ್ ಮಾಡಿಬಿಡೋಣ, ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಗೇಟ್ ರೈಲ್ವೆ ಕ್ರಾಸಿಂಗ್. ಸೊ ಸೊ ನಾನೇನು ಹೇಳ್ತಿದ್ದೆ, ಸೊ ಆಲ್ಟೋ ಆ ಕಾಲಕ್ಕೆ ಬರೀ ಶ್ರೀಮಂತರು ಇರ್ತಿದ್ರು. ಆಲ್ಟೋ, ಈ ಅಂಬಾಸಿಡ್ರು, ನಮ್ಮ ಅಂಕಲ್ ಹತ್ರ ಒಂದು ಇರ್ತಿತ್ತು. ಸೊ ಆ ಕಾಲಕ್ಕೆ ಅವರೇ ರಿಚ್ಚು. ಇವಾಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಗಾಡಿಗಳನ್ನ ನೋಡೋದಿರಲಿ ಬಿಡಿ, ಅದನ್ನ ಹೆಸರು ಗ್ಯಾಪ್ನ ಇಟ್ಕೊಳ್ಳೋಕ್ಕೂ ಕಷ್ಟ, ಅಷ್ಟು ಕಾರ್ಗಳಿದೆ ಮಾರ್ಕೆಟಲ್ಲಿ. ಈ ಬೈಕ್ಸು ಹಂಗೆ ಆಗ್ಬಿಟ್ಟಿದೆ. ಸೊ ನಂದು FZ250 ಬಗ್ಗೆ ಮಾತಾಡ್ತಿದ್ದೆ ನಿನ್ನೆ, ಮಳೆ ಬಂದ್ಬಿಡ್ತು. ಸೊ ನನಗೆ ಓವರ್ ಆಲ್ ಗಾಡಿ ತುಂಬ ಇಷ್ಟ ಆಯ್ತಾಯ್ತಾ. ಸೊ 6 ವರ್ಷ ಆಗೋಯ್ತು, ಇಂಜಿನಲ್ಲಿ ಏನು ಪ್ರಾಬ್ಲಮ್ ಏನು ಬಂದಿಲ್ಲ. ಪಿಕಪ್ ಅಂತೂ ನಮಗೆ ಹೇಳಿದ್ನಲ್ಲ ನೆನೆ ನಿಮಗೆ, ಲೋ ಆ್ಯಂಡ್ ಮಿಡ್ ಆಸಮ್. ಈಗ ನೋಡಿಕೊಳ್ಳಿ, ಈಗ ನಾನು 3rd ಗೇರಲ್ಲಿ ಇದ್ದೀನಿ, ಆಯಿತಾ? 3rd ಗೇರಲ್ಲೂ ನುಗ್ಬಿಡ್ಬೋದು ನೋಡಿ, ಹಿಂಗೆ. The best thing about my bike is that. ಸೊ ಲೋ ಆ್ಯಂಡ್ ಮಿಡ್ ರೇಂಜ್ಗಂತೂ ಈ ಗಾಡಿ ಸೂಪರ್. ನೋಡಿ, ಈಗ 4th ಗೇರಲ್ಲ 5th ಗೇರಲ್ಲಿ ಇದ್ದೀನಿ ನಾನು. ಸೊ ನೋಡಿ ಹಿಂಗೆ ನುಗ್ಗುತ್ತೆ. ಸೊ ಸಿಟಿಗೆ ಓಡಿಸೋಕ್ಕೆ ಬೆಸ್ಟ್ ಬೈಕ್ ಇದು, ಆಯಿತಾ? ಸೊ ಒಂದೊಂದು ಗಾಡೀಲಿ ಲೋ ಇದ್ದರೆ ಮಿಡ್ ಇರಲ್ಲ, ಲೋ ಮಿಡ್ ಇದ್ರೆ ಹೈ ಇರಲ್ಲ. ಆದರೆ ಆ್ಯಕ್ಚುಲಿ ಈ ಗಾಡಿನೂ ಹಂಗೆ, ಲೋ ಮಿಡ್ ಹೈಯಲ್ಲಿ ನಿಮಗೆ ಒಂದು ಸ್ವಲ್ಪ ವೈಬ್ರೇಷನ್ಸ್ ಜಾಸ್ತಿ, ಆಯಿತಾ? ವೈಬ್ರೇಷನ್ಸ್ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಅಂತೂ ಹೆಂಗೆ ಬಿಡ್ತಿದ್ದಾರೆ ಗಾಡಿಗಳಂದರೆ ಈ ನಡುವೆ. ಅಪ್ಪ ಏನು ಕಲರ್ಗಳು, ಏನು ಡಿಸೈನು, ಕ್ರೇಜಿ. ಜನ ಅಂತೂ ಕ್ರೇಜಿ ಅಬೌಟ್ ರಾಯಲ್ ಎನ್ಫೀಲ್ಡ್. ಸೊ ನಾವು ಯಮಹಾ ಫ್ಯಾನ್ಸು. ಓಕೆ, ನಮಗೆ ಗಾಡಿ ಎಷ್ಟು ಸೈಲೆಂಟಾಗಿರುತ್ತೆ ಅಷ್ಟು ಇಷ್ಟ. ಸೊ R15 ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿದ್ರೆ, R15 ಪೊಸಿಷನ್ ಇದೆಯಲ್ಲ. ಸೊ ಡೈಲಿ ನೀವು ಕಮ್ಯೂಟ್ ಮಾಡ್ತಿರೋ ಆಫೀಸ್ಗೆ, ಸೊ ನಿಮ್ಗೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ R15. ಆದರೆ R15 ಇಂಜಿನ್ ತುಂಬ ಇಷ್ಟ. ತುಂಬ ಜನಕ್ಕೂ R15 ಇಂಜಿನ್ ಅಲ್ವಾ, ಏನು ಪವರು, ಫುಲ್ ಟ್ಯೂನು ಒಂದೇ. ಅದು MT-15 R15 ಒಂದೇ ಇಂಜಿನು. ಬಟ್ಟೆ ಹುಡುಗರಿಗೆ ನಿದ್ದೆ ಕೆಡಿಸ್ಬಿಡುತ್ತೆ R15. ಈ ಬೈಕ್ ಅಂತೂ ಹಾರ್ಡ್ಲಿ ಒಂದು 20 ಲಕ್ಷ ವೆಹಿಕಲ್ ಸೇಲ್ ಆಗಿರ್ಬೋದು.
ಇದಾಗಿದ್ದು ನೆಕ್ಸ್ಟ್ ವರ್ಷನಲ್ಲಿ ಅವರು ABS ಬಿಟ್ರು, ಇದ್ರಲ್ಲಿ ABS ಇಲ್ಲ. ಸೊ ABS ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ವೈಸರೆಲ್ಲ ಹಾಕಿ ಬಿಟ್ಟರು, ಅದು ಜಾಸ್ತಿ ಓಡಲಿಲ್ಲ. ಯಮಹ ಆಮೇಲೆ ಈ ಗಾಡಿ ನಿನ್ಸೇ ಬಿಡ್ತು ಆಯ್ತಾ. ಸೊ ಇವಾಗ ಈ ಗಾಡಿ ಅವೈಲೇಬಲ್ ಇಲ್ಲ ಮಾರ್ಕೆಟಲ್ಲಿ, ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ನಿಮಗೆ. ಸೊ ಸೆಕೆಂಡ್ ಹ್ಯಾಂಡ್ಸ್ ತುಂಬಾ ಸಿಗುತ್ತೆ, ಮೀನ್ಸ್ ಅದು ಆಪ್ಷನ್ ಕಮ್ಮಿನೇ ಕಂಪೇರ್ ಟು FZ ಆರ್ R15, ಬಟ್ ಓಕೆ ಇದೆ ನಿಮಗೆ. ಸೊ ಆಮೇಲೆ ನಿಮ್ಮ ವೀಕೆಂಡ್ ಪ್ಲ್ಯಾನ್ ಏನು? ಈ ಸತಿ ನಾನು ವೀಕೆಂಡ್ ಸ್ಯಾಟರ್ಡೇ ಅಂತೂ ನಿಮಗೆ ಗೊತ್ತಿರುತ್ತೆ, ಮನೆಗೆ ಕ್ಲೀನ್ ಮಾಡೋದಲ್ಲೇ ಹೊರಟೋಗುತ್ತೆ. ಸಂಡೇ ಒಂದು ಸ್ವಲ್ಪ ಏನೋ ಪ್ಲ್ಯಾನ್ ಮಾಡೋಣ, ಹಾಕ್ತೀನಿ ಅದನ್ನ ವಿಡಿಯೋ. ಏನೋ ಒಂದು ಮಾಡ್ತಾ ಇರ್ಬೇಕು ಮನ್ಸ ಅನ್ನೋದು ಕರೆಕ್ಟಲ್ವಾ. ಸೊ ನಿಮ್ದೆಲ್ಲ ಲೈಫ್ ಹೆಂಗೆ ನಡೀತಿದೆ? ಸೊ ನೀವು ವೀಕೆಂಡ್ ಪ್ಲ್ಯಾನ್ಸ್ ಏನು ಆಯಿತಾ? ಕಮೆಂಟ್ ಸೆಕ್ಷನ್ ತಿಳಿಸಿದ್ರು, ಒಂದು ಸ್ವಲ್ಪ ಲೈಕ್ ಶೇರ್ ಮಾಡಿ. ಯಾಕೋ ನೀವು ನನ್ನ ಚಾನಲ್ ಮೇಲೆ ಜಾಸ್ತಿ ಮುನಿಸು ಅನ್ಸುತ್ತೆ, ಸಬ್ಸ್ಕ್ರೈಬರೇ ಜಾಸ್ತಿ ಆಗ್ತಿಲ್ಲ. ನಾನು ಒಂದು 2 ವರ್ಷದಿಂದ ವಿಡಿಯೋ ಹಾಕ್ತಾನೇ ಇದ್ದೀನಿ. ಓಕೆ, ಒಂದು ಸ್ವಲ್ಪ ಮಾಡ್ರಪ್ಪ, ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಒಂದು ಸ್ವಲ್ಪ ಜೋಶಲ್ಲಿ ವಾವ್, ನಮಗೂ ಒಂದು ಕಾಲ ಬರುತ್ತೆ ಸ್ಪೋರ್ಟ್ಸ್ ಬೈಕ್ ಓಡ್ಸೋಕ್ಕೆ. ಆದರೆ ಏನು ಗೊತ್ತಾ, ನನಗೆ ಈ ಲೋನ್ ಎಲ್ಲ ಹೋಗಕ್ಕೆ ಇಷ್ಟ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಸ್ಪೋರ್ಟ್ಸ್ ಬೈಕ್ ಎಲ್ಲ ನಮ್ದೇನಿದ್ರು ಕ್ಯಾಶ್ ಇನ್ ಕ್ಯಾರಿ ದೋಸ್ತಿ ಪ್ಯಾರಿ ಅಂತಾರಲ್ಲ, ಹಂಗೆ ಕ್ಯಾಶ್ ದುಡ್ಡು ಇದ್ರೆ ವ್ಯವಹಾರ, ಇಲ್ಲ ವ್ಯವಹಾರನೇ ಮಾಡಲ್ಲ ನಾವು. ಎಲ್ಲ ಲೋನ್ಗಿಂತ ತಗೊಂಡು ಜನ ಶೋಕಿಗಳು ಮಾಡ್ತಾವ್ರೆ, ಮಾಡಲಿ, ಒಳ್ಳೇದು ಮಾಡಲಿ. ಆದರೆ ಆ ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ EMI ಗ್ಯಾಪ್ನ ಬರುತ್ತೆ, ಆ ಥರ ಪ್ರೆಷರ್ ಬೇಡ ಗುರು ನನಗೆ ಆಯಿತಾ. ಆಸ್ತಿ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳೋರೆ, ನಾವು ಅದೇ ಫಾಲೋ ಮಾಡೋಣ. ಓಕೆ, ನಮ್ಮದು ಸಿಂಪಲ್ ಲೈಫು. ಓಕೆ, ನಾವು ಏನಂತಿದೆ FZ 25 ಓಡಿಸಿದ್ರು, ಹಯಾಬುಸ ಓಡಿಸಿದ್ರೆ ರೇಂಜ್ಗೆ ಖುಷಿಯಾಗಿರ್ತೀವಿ. ಓಕೆ, ಮಂಚ ಖುಷಿಯಾಗಿರ್ಬೇಕು. ಎಂಡ್ ಆಫ್ ದ ಡೇ ಅದೇ ಇಂಪಾರ್ಟೆಂಟು. ನೀವೇನು ಓಡಿಸ್ತೀರಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನೋ ಯಾವನ್ನು ಕೇಳಲ್ಲ. ಈಗ ನಿಮ್ಮ ಮನಸ್ಸು ತೃಪ್ತಿಯಾಗಿದೆಯಾ, ಅಷ್ಟೇ ಬೇಕಾಗಿರೋದು. ನಮ್ಮ ಅಪ್ಪ ಅವರೆಲ್ಲ ಲೂನ ಇಟ್ಕೊಂಡಿದ್ರು, ನಮ್ಮ ತಾತಂಗೆ 14 ಜನ ಮಕ್ಕಳು ಆಯ್ತಾ. ಅವ್ರ ಹತ್ರ ಸೈಕಲ್ ಇರ್ಲಿಲ್ಲ ಗುರು, ಅವ್ರು ಹ್ಯಾಪಿ ಆಗಿದ್ರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಅದು ಯಾರೋ ಒಬ್ಬ ಸ್ಪೋರ್ಟ್ಸ್ ಬೈಕ್ ಹಾಕಿದ್ರೆ ಗುರು ಅದು ನೆಕ್ಸ್ಟ್ ನಮ್ಮ ಹತ್ರ ಇರಬೇಕು ಅನ್ಕೋತಾರೆ. ಬೇಡ ರೀ, ಅನ್ನೆಸೆಸರಿ. ಈಗ ನಿಮ್ಗೆ ಏನು ಬರಬೇಕು, ದೇವ್ರು ಏನು ಬರ್ದಿದ್ದಾನೆ ಬಂದೇ ಬರುತ್ತೆ ಆಯಿತಾ, ನೋ ಮ್ಯಾಟರ್ ವಾಟ್. ಸೊ ಎಂಜಾಯ್ ಮಾಡಿ, ಖುಷಿಯಾಗಿರಿ, ಫ್ಯಾಮಿಲಿ ಜೊತೆ ಆಚೆ ಹೋಗಿ. ನಿಮ್ಗೆ ಲೋನ್ ಆಯ್ತಾ, ಕಮೆಂಟಲ್ಲಿ ತಿಳಿಸಿ, ಕನೆಕ್ಟ್ ಆಗೋಣ, ಮಾತಾಡೋಣ. ಓಕೆ, ನಂತರ ತುಂಬ ಜನ ನೋಡಿ ಇಂಥ ಯದ್ವಾ ನನ್ನ ಮಕ್ಳು ಇರ್ತಾರೆ, ಹೆಂಗಂದ್ರೆ ಸಡನ್ನಾಗಿ ರೈಟ್ ತಗೋತಾನೆ. ತಮಿಳ್ನಾಡು ಬೋರ್ಡ್ ಬೇರೆ, ಅಯ್ಯೋ ಗೂಬೆ ನನ್ನ ಮಕ್ಕಳು ಸಡನ್ನಾಗಿ ರೈಟ್ ತಗೊಂಡ್ಬಿಡ್ತಾರೆ, ಲೆಫ್ಟ್ ರೈಟ್ ಏನಿಲ್ಲ, ಇಂಡಿಕೇಟರ್ ಹಾಕೋದೇ ಇಲ್ಲ ಗುರು. ಸೊ ಓಕೆ, ನಾವು ಆಲ್ಮೋಸ್ಟ್ ಇವಾಗ RT ನಗರ್ ಹತ್ತ ಇದ್ದೀವಿ, ಪುಷ್ಪಾಂಜಲಿ ಥಿಯೇಟ್ರು. ಹೋಪ್ಫುಲಿ ನಿಮಗೆ ಈ ಆಡಿಯೋ ಚೆನ್ನಾಗಿದೆ ಅನ್ಕೋತೀನಿ ಆಯಿತಾ. ಸೊ ಇದು ಪುಷ್ಪಾಂಜಲಿ ಗ್ರೌಂಡ್ಸ್ ಅಂತ. ಓಕೆ, ಒಂದು ಕಾಲದಲ್ಲಿ ಈ ಗ್ರೌಂಡು ಮಸಾಲೆ ಪುರಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಿತ್ತು, ಇವಾಗೂ ಸಿಗುತ್ತೆ, ಆದರೆ ಕ್ವಾಲಿಟಿ ಮೊದಲು ಥರ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಇದೆ ಕ್ವಾಲಿಟಿ. ಸೊ ಪೂಜಾ ಬೇಕ್ರಿ ನಾನು ಆಲ್ಮೋಸ್ಟ್ 1 ಕಿಲೋಮೀಟ್ರಲ್ಲಿದೆ. ಸೊ ನೋಡೋಣ, ಅಲ್ಲೆಲ್ಲ ಸೀಬನ್ ಫೇಮಸ್ ಅಂತೆ. ನಿಮ್ಮಲ್ಲಿ ಸ್ವೀಟ್ಸು ಮತ್ತು ಬನ್ಸು ಯಾರಿಗೆ ಇಷ್ಟ ಅಂತ ತಿಳಿಸಿ ಆಯಿತಾ. ಆಮೇಲೆ ಇನ್ನೊಂದು, ಈ ಬೈಕ್ದು ನನಗೆ ಪರ್ಸ್ನಲ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ತುಂಬ ಅಜೈಲ್ ಇದೆ ಆಯಿತಾ, ನುಗ್ಬೋದು. ಓಕೆ, ಎಲ್ಲಂದ್ರೆ ಅಲ್ಲಿ ನುಗ್ಬೋದು ಆಯಿತಾ, ಟೆನ್ಷನ್ ಇಲ್ಲ ನಿಮಗೆ. ಓವರಾಲ್ ವೆಯ್ಟು ಅಷ್ಟೇ ಇನ್ನು ಜಾಸ್ತಿ ಇಲ್ಲ, ಅದರಿಂದ ಒಂದು ಅಡ್ವಾಂಟೇಜ್ ಲೆಫ್ಟ್ ಹೋಗೋಣ, ಅಣ್ಣವ್ರ ಇನ್ಸೆಕ್ಟ್ಗಿಂತ ಮುಂಚೆ. ಸೊ ನಾವಿವಾಗ ದೇವೇಗೌಡ ಪೆಟ್ರೋಲ್ ಬಂಕ್ ರೋಡಲ್ಲಿ ಇದ್ದೀವಿ. ಇದೆ ಐ ಥಿಂಕ್ ಇದೇ ರೋಡಲ್ಲಿ ಇರೋದು ಪೂಜಾ ಬೇಕ್ರಿ. ನಾನು ಮ್ಯಾಪ್ ಅಂತೂ ಹಾಕಿಲ್ಲ, ಯಾವತ್ತೋ ಒಂದು ಸತಿ ನೋಡಿದ ಗ್ಯಾಪ್ನ. ಸೊ ಪೆಟ್ರೋಲ್ ಓಕೆ, ಇಂಡಿಕೇಟರ್ ಹಾಕಿದ್ದೀನಿ, ಸಾರಿ. ಡಿಸಿಪ್ಲಿನ್ ಇಲ್ಲಪ್ಪ ಅಡಿ. ಒಂದು ಕಡೆ ಬರ್ತಾರೆ, ಇನ್ನೊಂದು ಕಡೆ ಹೆಂಗೆ ನಿಂತವ್ರೆ. ಒಂದು ಸ್ವಲ್ಪ ದಾರಿ ಬಿಡ್ರಪ್ಪ ಬರೋರ್ಗು. ಅಣ್ಣ ಬಂಡು ಜನಕ್ಕೆ ಪೇಷನ್ಸ್ ಅನ್ನೋದೇ ಗೊತ್ತಿಲ್ಲ.
patience is not so common nowadays. ಸೊ ಹೋಪ್ಫುಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಲ್ಲ ಈ ವಿಡಿಯೋಲಿ, ಆಯಿತಾ? ಸೊ ಗುರುವೆ, ಈ ವಿಡಿಯೋ ನೋಡಾದ್ರೂ ನೀವು ಪೂಜಾ ಬೇಕ್ರಿ ಹೆಸರಲ್ಲಾದ್ರೂ ನೀವು ಒಂದು 1000 ಸಬ್ಸ್ಕ್ರೈಬರ್ಸ್ ಆಗ್ರಪ್ಪ. ಸಬ್ಸ್ಕ್ರೈಬರ್ಸೇ ಬರ್ತಿಲ್ಲ ಅಂದರೆ ಏನು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ, ಆಯಿತಾ? ಸೊ ಅಯ್ಯಯ್ಯೋ, ಐ ಥಿಂಕ್ ನಾನು ಮುಂದೆ ಬಂದ್ಬಿಟ್ಟೆ ಅನ್ಕೋತೀನಿ. ಕರೆಕ್ಟ್, ಮುಂದೆ ಇಲ್ಲ, ಇನ್ನು ಮುಂದೆನೇ ಇದೆ ಅನ್ಕೋತೀನಿ. ಕರೆಕ್ಟ್, ಇನ್ನು ಮುಂದೆ ಇದೆ. ಕನ್ಫ್ಯೂಸ್ ಆಗ್ಬಿಡೆ ಒಂದು ಸೆಕೆಂಡಲ್ಲಿ. ಸೊ ಕರ್ಣ ಅಂತೂ ಒಂದು ಸ್ವಲ್ಪ ಜಾಸ್ತಿ ಪೆಟ್ರೋಲ್ ಕುಡಿತಿದ್ದೆ ನನಗೆ ನಡುವೆ, ಗೊತ್ತಿಲ್ಲ ಯಾಕೆ ಅಂತ. ಒಂದು 28-29 ಮೈಲೇಜ್ ಕೊಡ್ತಾವನೆ ನಡುವೆ. ನೋಡಿ ಆವ್ರೇಜ್ ಮೈಲೇಜ್ ಕಾಣಿಸ್ತಿದ್ಯಾ? 28. ಯಾಕೋ ಕಮ್ಮಿ ಆಗ್ಬಿಟ್ಟಿದ್ದಾನೆ. ನನ್ನ ಫ್ರೆಂಡ್ ಹತ್ರ ಇದೆ ಗಾಡಿ, ಒಂದೆಲ್ಲ 35 ಬರುತ್ತೆ. ಗೊತ್ತಿಲ್ಲ ಏನು ಪ್ರಾಬ್ಲಮ್ಮೋ, ಇಲ್ಲ ನಾವು ಓಡಿಸೋದೇ ಪ್ರಾಬ್ಲಮ್ಮ, ಒಂಥರ ಓಡಿಸ್ತೀವ ನಾವು, ಡಿಫ್ರೆಂಟಾಗಿ ನಾನು ಓಡಿಸ್ತಿದ್ದೀನ, ತುಂಬ ಡ್ರೈವ್ ಮಾಡ್ತೀನ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಐ ಥಿಂಕ್ ಇಲ್ಲಿ ರೈಟ್ ತೊಗೊಂಡ್ರೆ ನಿಮಗೆ, ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡ್ರೆ ಪೂಜಾ ಬೇಕ್ರಿ. ಓಕೆ, ಇಂಡಿಕೇಟರ್ ಹಾಕಾಯ್ತು. ನಾನು ನೋಡಿದಾಗೆಲ್ಲ ಟಾಟಾ ಗ್ಯಾಪ್ನ ಬರುತ್ತೆ. ಸೊ ಪೂಜಾ ಬೇಕ್ರಿ, ಐ ಥಿಂಕ್ ಫಸ್ಟ್ ಲೆಫ್ಟ್. ಕ್ರೀಮ್ ಬಾನ್ಸ್. ಹಾಂ, ಯಾರ್ಯಾರಿಗೆ ಕ್ರೀಮ್ ಬನ್ಸ್ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೇಳ್ತೀನಿ, ಆಯಿತಾ? ಪೂಜಾ ಬಿಡಿ, ಇದೇ ಪೂಜಾ ಬೇಕ್ರಿ. ಜನ ಅಂತೂ ಸೈಕಾಗಿದ್ದಾರೆ ಗುರು. ಏನು ರಶ್ಶು. ಜಾಸ್ತಿನೇ ಇದ್ದಾರೆ. ಅಣ್ಣ ಅವರು ಗಾಡಿ ತೆಗಿತಿದ್ದಾರೆ, ನಮಗೆ ಪಾರ್ಕಿಂಗ್ ಸಿಗುತ್ತೆ ಅನ್ಕೋತೀನಿ. ಪೂಜಾ ಬೇಕ್ರಿ. ಸ್ಟ್ರಾಬೆರಿ ಒಂದು ಸಿಂಗಲ್ ಆಗಿ 2 ಇದರ ಒಂದು ಸಿಂಗಲ್ ಆಗಿ 2 ನೋಡಿ ಕೆಳಗಡೆ 4 ಕಾರ್ನರ್ ಇರುತ್ತೆ ನೋಡು. ಯಾವುದೇ ಸ್ಕ್ಯಾನರ್ 3 ಅದ ಅಂದ್ರಲ್ಲ, ಗಾಡಿ ನಾನು ಸ್ಕ್ಯಾನ್ ಮಾಡ್ತಾರೆ. ಫುಲ್ ಸಾಫ್ಟ್ ಇದೆ. ಒಟ್ಟು ಒಂದು ಲಾಂಗ್ ಡ್ರೈವ್ ಮಾಡ್ಕೊಂಡು ಬನ್ನಿ ತಿನ್ಬೋದು. ಅದಾ ನಾನು ಈಗ ಮುಗಿಸ್ತೇನೆ 2 ಗಂಟೆ. ನೀವೇನೋ ಸ್ನ್ಯಾಕ್ಸ್ ತಿನ್ಕೊ ಬನ್ನಿ 2 ಗಂಟೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜಾ ಬೇಕ್ರಿಯಲ್ಲಿ ನನಗೆ ಬಂದು ಇಷ್ಟ ಆಯಿತು. ವೆಜ್ ಪಫ್ಸ್ ತೊಗೊಂಡೆ. ವೆಜ್ ಪಫ್ಸ್ ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ, ಆಯಿತಾ? ಸೊ 30 ರೂಪಾಯಿಗೆ ಹೊರ್ತು. ಓಕೆ, ನೀವು ಈ ಕಡೆಯಿಂದ ಬಂದಾಗ, ಆರ್ ಟಿ ನಗರ್ ಕಡೆ ಬಂದಾಗ ಪೂಜಾ ಬೇಕ್ರಿಯಲ್ಲಿ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ ಒಂದ್ಸತಿ. ಆಮೇಲೆ ಅಲ್ಲಿ ಒಂದು ವೆಜ್ ಪಫ್ಸು ತೊಗೊಂಡೆ, ಅಷ್ಟೇನು ಇಷ್ಟ ಆಗಲಿಲ್ಲ. ಓಕೆ, ಸೊ ಇವಾಗ ಬಂದು ತಿಂದಾದ್ಮೇಲೆ ಬ್ಯಾಕ್ ಟು ಪೆವಿಲಿಯನ್ ಮನೆ ಕಡೆ ವಾಪಸ್ ಹೊರಟಿದ್ದೀವಿ. ನೀವು ನನ್ನ ಚಾನಲ್ ನೋಡ್ತಾ ಇರ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.